ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಹೊಸ ವರ್ಷದ ಮೊದಲನೇ ತರಗತಿಯನ್ನು ಯಾರ್ಯಾರು ಅಟೆಂಡ್ ಆಗ್ತೀರ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಜನವರಿ 1ರಿಂದ 4ನೇ ದಿನಾಂಕದವರೆಗಿನ ಪ್ರಚಲಿತ ಘಟನೆಗಳನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋದಾದರೆ, ಜನವರಿ 2026ರ ಆರಂಭದಲ್ಲಿ ಉತ್ತರ ಪ್ರದೇಶದ ಯಾವ ಪಕ್ಷಿಧಾಮವನ್ನು ಅಧಿಕೃತವಾಗಿ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಗಿತ್ತು? ಇಲ್ಲಿ ನೋಡಿ, ಆಪ್ಷನ್ ಎ ಬಖೀರಾ ಪಕ್ಷಿಧಾಮ, ಆಪ್ಷನ್ ಬಿ ಓಖ್ಲಾ ಪಕ್ಷಿಧಾಮ, ಆಪ್ಷನ್ ಸಿ ಪಾರ್ವತಿ ಅರ್ಘಾ ಪಕ್ಷಿಧಾಮ, ಆಪ್ಷನ್ ಡಿ ಸಮನ್ ಪಕ್ಷಿಧಾಮ. ಇಲ್ಲಿ ನೋಡಿ ಸ್ನೇಹಿತರೆ, ಪಾರ್ವತಿ ಅರ್ಘಾ ಪಕ್ಷಿಧಾಮ ಆಪ್ಷನ್ ಸಿ ಏನಿದಲ್ಲ ಇದೇನಪ್ಪ ಅಂದರೆ ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಎಂದು ಘೋಷಣೆಯನ್ನು ಮಾಡಲಾಗಿದೆ ಸ್ನೇಹಿತರೆ. ಇದೇನಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿದೆ. ಎರಡನೇ ಪ್ರಶ್ನೆ ನೋಡೋದಾದರೆ, ಜನವರಿ 1, 2026ರಂದು ಯಾವ ದೇಶವು ಅಧಿಕೃತವಾಗಿ ಯೂರೋವನ್ನು ಅಳವಡಿಸಿಕೊಂಡಿತ್ತು? ಯೂರೋ ಝೋನ್ನ 21ನೇ ಸದಸ್ಯ ರಾಷ್ಟ್ರವಾಯಿತು. ಯಾವ ಏನಪ್ಪ ಅಂದ್ರೆ ದೇಶ ಯೂರೋ ಏನಪ್ಪ ಅಂದ್ರೆ ಅಳವಡಿಸಿಕೊಂಡಿದ್ದು ಅಂತ ಕೇಳಲಾಗಿದೆ. ಇಲ್ಲಿ ನೋಡಿ, ಆಪ್ಷನ್ ಎ ರೊಮೇನಿಯಾ, ಆಪ್ಷನ್ ಬಿ ಬಲ್ಗೇರಿಯಾ, ಆಪ್ಷನ್ ಸಿ ಜಕ್ ಗಣರಾಜ್ಯ, ಆಪ್ಷನ್ ಡಿ ಹಂಗೇರಿ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ ಬಲ್ಗೇರಿಯಾವು ಏನಪ್ಪ ಅಂದ್ರೆ ಅಧಿಕೃತವಾಗಿ ಯೂರೋ ವಲಯಕ್ಕೆ ಏನಪ್ಪ ಸೇರ್ಪಡೆಗೊಳ್ಳಿತು. ಇದು ಏನಪ್ಪ 21ನೇ ಸದಸ್ಯ ರಾಷ್ಟ್ರವಾಗಿದೆ. ಯಾವುದು? ಬಲ್ಗೇರಿಯಾ. ಅದೇ ರೀತಿ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವ ಬ್ರೈಲ್ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಯಾವ ದಿನವನ್ನು ಏನಪ್ಪ ವಿಶ್ವ ಬ್ರೈಲ್ ದಿನವಾಗಿ ಆಚರಿಸಲಾಗುತ್ತದಪ್ಪ ಅಂದ್ರೆ ಆಪ್ಷನ್ ಎ ಜನವರಿ 1, ಜನವರಿ 2, ಜನವರಿ 3, ಜನವರಿ 4 ಆಪ್ಷನ್ಗಳನ್ನು ನೀಡಲಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಡಿ ಜನವರಿ 4 ಏನಪ್ಪ ಅಂದ್ರೆ ವಿಶ್ವ ಬ್ರೈಲ್ ದಿನವನ್ನಾಗಿ ವಾರ್ಷಿಕವಾಗಿ ಆಚರಿಸಲಾಗುತ್ತದೆ ಸ್ನೇಹಿತರೆ. ಯಾಕೆಪ್ಪ ಅಂದರೆ ಈ ಬ್ರೈಲ್ ಅವರ ನೆನಪಿಗಾಗಿ ಏನಪ್ಪ ಅಂದ್ರೆ ವಿಶ್ವ ಬ್ರೈಲ್ ದಿನವನ್ನು ಆಚರಿಸ್ತಾರೆ ಸ್ನೇಹಿತರೆ. ಯಾವುದು? ಜನವರಿ 4 ವಿಶ್ವ ಬ್ರೈಲ್ ದಿನ. ಜನವರಿ 3, 2026ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ನಗರದಲ್ಲಿ ವಿಪ್ರವ ಅವಶೇಷಗಳು ಭವ್ಯ ಪ್ರದರ್ಶನವನ್ನು ಉದ್ಘಾಟಿಸಿದರು? ಕುಶಿನಗರ, ವಾರಣಾಸಿ, ನವದೆಹಲಿ, ಗಯಾ. ಇಲ್ಲಿ ನೋಡಿ, ನವದೆಹಲಿಯಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಜನವರಿ 3, 2026ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಪ್ರವ ಅವಶೇಷಗಳನ್ನು ಭವ್ಯ ಪ್ರದರ್ಶನವನ್ನು ಉದ್ಘಾಟಿಸಿದರು. ಈ ಸಂಸ್ಕೃತಿ ಸಚಿವಾಲಯ ಏನಪ್ಪ ನವದೆಹಲಿಯಲ್ಲಿ ಪವಿತ್ರ ಅವಶೇಷಗಳ ಭವ್ಯ ಪ್ರದರ್ಶನವನ್ನು ಆಯೋಜಿಸಿತ್ತು. 5ನೇದು, ಕಾವೇರಿ ನದಿ ಡೆಲ್ಟಾದಲ್ಲಿ ನಯವಾದ ಲೇಪನದ ನೀರು ನಾಯಿಗಳನ್ನು ರಕ್ಷಿಸಲು ಜನವರಿ 2026ರಲ್ಲಿ ಯಾವ ರಾಜ್ಯ ಸರ್ಕಾರವು ಸಂರಕ್ಷಣಾ ಕಾರ್ಯಕ್ರಮವನ್ನು ಪರಿಚಯಿಸಿತು? ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್. ಇಲ್ಲಿ ನೋಡಿ, ತಮಿಳುನಾಡು ಸರ್ಕಾರ ಆಪ್ಷನ್ ಎ ತಮಿಳುನಾಡು ಕಾವೇರಿ ನದಿ ಡೆಲ್ಟಾದಲ್ಲಿ ಏನಪ್ಪ ಅಂದ್ರೆ ನಯವಾದ ಲೇಪನದ ನೀರು ನಾಯಿಗಳನ್ನು ಸಂರಕ್ಷಿಸಲು ಇವು ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಲಾಗಿದೆ. ಅಂದರೆ ಸಂರಕ್ಷಣಾ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಅದು ಯಾವ ರಾಜ್ಯ ಅಂದರೆ ತಮಿಳುನಾಡು ರಾಜ್ಯ. ಜನವರಿ 2026ರಲ್ಲಿ ಯಾವ ಭಾರತೀಯ ರಾಜ್ಯವು ಹೊಸ ನವೀಕರಿಸಬಹುದಾದ ಇಂಧನ ಸಂಗ್ರಹ ನೀತಿಯನ್ನು ಘೋಷಿಸಿತು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ರಾಜಸ್ಥಾನ್. ಇಲ್ಲಿ ನೋಡಿ, ಜನವರಿ 2026ರಲ್ಲಿ ಯಾವ ರಾಜ್ಯ ಏನಪ್ಪ ಅಂದ್ರೆ ಹೊಸ ನವೀಕರಿಸಬಹುದಾದ ಇಂಧನ ಸಂಗ್ರಹ ನೀತಿ ಏನಪ್ಪ ಅಂದ್ರೆ ತಂದಿರ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥ ರಾಜ್ಯ ಗುಜರಾತ್ ರಾಜ್ಯವಾಗಿದೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಜನವರಿ 1, 2026ರಂದು ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಶೋಧನಾ ಸಂಸ್ಥೆ ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಇಲ್ಲಿ ನೋಡಿ, ಆಪ್ಷನ್ ಎ ಗುಜರಾತ್ ಏನಪ್ಪ ಅಂದ್ರೆ ಈ ಗುಜರಾತ್ನ ಗಿಫ್ಟ್ ಸಿಟಿ ಐತಲ್ಲ, ಇಲ್ಲಿ ಏನಪ್ಪ ಅಂದ್ರೆ
ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸುವುದು ಗುಜರಾತ್ ರಾಜ್ಯವಾಗಿದೆ ಸ್ನೇಹಿತರೆ. ಜನವರಿ 2026ರಲ್ಲಿ 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಬಿಹಾರ್ ಆಪ್ಷನ್ ಎ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಜಾರ್ಖಂಡ್. ಇಲ್ಲಿ ನೋಡಿ, 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಭಾರತದ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಅಸ್ಸಾಂ ರಾಜ್ಯವಾಗಿದೆ ಸ್ನೇಹಿತರೆ. ಇತ್ತೀಚೆಗೆ ಗೋವಾ ಹೊಸದಾಗಿ ಘೋಷಿಸಲಾದ 3ನೇ ಜಿಲ್ಲೆ ಹೆಸರೇನು? ಇದನ್ನೇನಪ್ಪ ಅಂದ್ರೆ ಜನವರಿ 2026 ಅಧಿಕೃತವಾಗಿ ನಮೂದಿಸಲಾಯಿತು. ಈ ಗೋವಾದಲ್ಲಿ ಏನಪ್ಪ ಅಂದ್ರೆ 3ನೇ ಜಿಲ್ಲೆಯನ್ನ ಹೆಸರು ಇದು ಮಾಡಿದ್ದಾರೆ, 3ನೇ ಜಿಲ್ಲೆಯನ್ನು ರಚನೆ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಮಾಂಡೋವಿ, ಆಪ್ಷನ್ ಬಿ ಜುವಾರಿ, ಆಪ್ಷನ್ ಸಿ ಕುಶಾವತಿ, ಆಪ್ಷನ್ ಡಿ ಚಂದ್ರಾಪುರಿ. ಇಲ್ಲಿ ನೋಡಿ, ಆಪ್ಷನ್ ಸಿ ಕುಶಾವತಿ. ಇಲ್ಲಿ ಏನಪ್ಪ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕುಶಾವತಿ. ಏನಪ್ಪ ಅಂದ್ರೆ ಜಿಲ್ಲೆಯನ್ನ ಹೊಸದಾಗಿ ಗೋವಾದಲ್ಲಿ 3ನೇ ಜಿಲ್ಲೆಯನ್ನಾಗಿ ಮಾಡಲಾಗಿದೆ. ಜಿಲ್ಲೆಯನ್ನು ಮಾಡಲು ಅಧಿಕೃತವಾಗಿ ಅನುಮೋದನೆ ನೀಡಲಾಗಿದೆ. ಜನವರಿ 2026ರಲ್ಲಿ ಸರ್ಕಾರಿ ವರದಿಗಳ ಪ್ರಕಾರ ಭಾರತ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ? ಇಲ್ಲಿ ನೋಡಿ, ಭಾರತವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಇದು ಯಾವ ದೇಶವನ್ನು ಹಿಂದಿಕ್ಕಿದೆ ಅಂದ್ರೆ 4ನೇ ಸ್ಥಾನಕ್ಕೆ ಭಾರತ ಹೋಗಿದೆ. ಈ ಮುಂಚೆ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಆರ್ಥಿಕತೆ ಯಾವುದೇ ದೇಶ ಆಗಿತ್ತಪ್ಪ ಅಂದ್ರೆ ಅಲ್ಲಿ ನೋಡಿ, ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಯುನೈಟೆಡ್ ಕಿಂಗ್ಡಮ್. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಎ ಜಪಾನ್ ದೇಶವನ್ನ ಹಿಂದೆ ಇಕ್ಕಿ ಭಾರತವು 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ. ಇಲ್ಲಿ ನೋಡಿ, ಆಪ್ಷನ್ ಎ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹೇಳ್ತಾ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರ ಈ ವಿಶ್ವದ ಏನಪ್ಪ ಅಂದ್ರೆ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಅಮೇರಿಕಾ, ನಂತರ ಚೀನಾ, ಆಮೇಲೆ ಏನಪ್ಪ ಅಂದ್ರೆ ಜರ್ಮನಿ, ನಂತರ ಭಾರತ. ಇವಾಗ ಸದ್ಯಕ್ಕೆ ಭಾರತವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಸ್ನೇಹಿತರೆ. ಇಂತಹ ಅತಿ ಉಪಯುಕ್ತವಾಗಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ತರಗತಿಯ ಕ್ಲಾಸ್ಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ. ಇದರ ಸದುಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕು. ಈ ನಮ್ಮ ತರಗತಿಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳುತ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.